ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸೇ ನಾವು ಈವನ್ ವಿಲ್ ವೆಲ್ಕಮ್ ಯಾರು ಇದಕ್ಕೆ ಜೆನ್ಯೂನ್ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ. ಯಾಕಂದ್ರೆ ನಮ್ಮ ಜೂನಿಯರ್ಸು ತುಂಬ ಜನ, ನಮ್ಮ ಸೀನಿಯರ್ಸು ತುಂಬ ಜನ ನೀವು ಮಾಡ್ತಿರೋದು ಸರಿ ಇದೆ, ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ನ್ಯಾಯ ತೊಗೊಳ್ಳೋ ತನಕ ಬಿಡಬೇಡಿ ಅಂತ ಅವ್ರಿಗೆ ನಮ್ಗೆ ಸಪೋರ್ಟ್ ಮಾಡಿರೋದಕ್ಕೆ ನಾವು ಇಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ. ನಾವು ಇದನ್ನು ಈ ಟಾಪಿಕ್ನ ಇಲ್ಲಿಗೆ ಬಿಡಲ್ಲ ಮೇಡಮ್. ನಾವಿಲ್ಲಿ ಬಂದಿರೋದು ಸುಮ್ಮನೆ ಅಲ್ಲ, ನಮ್ಮದು ತುಂಬ ಹಾರ್ಡ್ ವರ್ಕ್, ನಮ್ಮ ಶ್ರಮ, ನಮ್ಮ ಫ್ಯಾಮಿಲಿ, ಅವ್ರ ಶ್ರಮ ಎಲ್ಲರದೂ ಕೇಪಬಿಲಿಟಿ ಇಟ್ಕೊಂಡೇ ಈ ಪೊಸಿಷನ್ವರೆಗೂ ಬಂದಿದ್ದೀವಿ, ಇಲ್ಲಿಗೆ ರೀಚ್ ಆಗಿದ್ದೀವಿ. ಫೈನಲ್ ಲಿಸ್ಟಿಗೆ ಬರೋದು ಅದು ಸುಲಭ ಇಲ್ಲ. ಯಾರನ್ನು ವೆಟರ್ನರಿ ಸೀಟ್ ಇಡೀ ಕರ್ನಾಟಕದಲ್ಲಿ ಕೇಳಿ, ಇಡೀ ಇಂಡಿಯಾದಲ್ಲಿ ಕೇಳಿ, ಇಟ್ಸ್ ನಾಟ್ ಈಸಿ ಟು ಗೆಟ್ ದ ವೆಟರ್ನರಿ ಸೀಟ್ ಇಟ್ ಸೆಲ್ಫ್. ಆ ಸೀಟ್ ತೊಗೊಳ್ಳೋದೇ ಭಾಳ ಕಷ್ಟ ಇದೆ. ಆ ಬಂದಿರೋ ಆ ಸಿ ಇ ಟಿ ರ್ಯಾಂಕಿಂಗಲ್ಲಿ ಫಸ್ಟ್ ಒಂದು 3,000 ಜನಕ್ಕೆ ಮಾತ್ರ ಸೀಟ್ ಸಿಗೋಕ್ಕೆ ಸಾಧ್ಯ. ಸೊ ಅಂಥ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಮಧ್ಯೆ ನಾವು ಎಕ್ಸಾಮ್ ಬರೆದು ಈ ಸೀಟ್ ತೊಗೊಳ್ಳೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ಯಾವುದು PSI ಎಕ್ಸಾಮ್ ಆಗಲಿ, KS ಎಕ್ಸಾಮ್ ಆಗಲಿ ಸುಮ್ಮನೆ ರ್ಯಾಂಡಮ್ ಆಗಿ ಕ್ಯಾಂಡಿಡೇಟ್ಸ್ ಬರ್ತಾರೆ. ಬಟ್ ನಮ್ದು ಇದು ಪರ್ಟಿಕ್ಯುಲರ್ ವೆಟರ್ನರಿ ಡಾಕ್ಟರ್ಸೇ ಬರೆದಿರೋಂಥ ಎಕ್ಸಾಮು. ಸೊ ನಾವು ಇದನ್ನು ಎಕ್ಸಾಮ್ ಬರೆದು ಈ ಪ್ಲೇಸಿಗೆ ಬಂದು ನಿಂತ್ಕೊಳ್ಳೋಕ್ಕೆ ನಾವು ಎಷ್ಟು ವರ್ಷದಿಂದ ಕಾದಿದ್ದೀವಿ. ನಮ್ಗೆ 26 ವರ್ಷ. ನನಗೆ ಈ ಪ್ಲೇಸಿಗೆ ಬರೋಕ್ಕೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಒಂದು ದಿನಕ್ಕೋಸ್ಕರ ಆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬರೋಕ್ಕೋಸ್ಕರ. ನಮ್ಮ ಮನೆಯವ್ರು ಎಷ್ಟು ಕಾಯ್ತಿದ್ದಾರೆ, ನಮ್ಮ ಮನೆ ಬ್ಯಾಕ್ಗ್ರೌಂಡ್ ಆಗಲಿ, ನಮ್ಮ ಒಂದು ಬಡ ಕುಟುಂಬ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೆ ಅವ್ರಿಗೆ ಒಬ್ಬಳು ಮಗಳು, ಅದು ಎಸ್ಪೆಷಲಿ ಒಂದು ಹೆಣ್ಮಗಳು ಅವ್ರ ಮನೇಲಿ ಜಾಬ್ ತಗೋತಿದ್ದಾಳೆ ಅಂತಂದರೆ ಅವ್ರ ಖುಷಿ ಸಂಭ್ರಮನೇ ಬೇರೆ ಮೇಡಮ್. ಈಗ ಅವತ್ತು ಫೈನಲ್ ಲಿಸ್ಟ್ ಬಂತು, ನಾ ಅಲ್ಲಿವರೆಗೂ ಯಾರಿಗೂ ಹೇಳಿರಲಿಲ್ಲ. ಬಿಕಾಸ್ ಏನಂದರೆ, ಯಾಕಂದರೆ ಇಷ್ಟು ಅನ್ಸರ್ಟಿನಿಟಿ ಈ ಜಾಬಲ್ಲಿ, ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ ನಮ್ಮ ಪ್ರಾಬ್ಲಮ್ಗಳನ್ನ. ಸೊ ಫೈನಲ್ ಲಿಸ್ಟ್ ಬಂದಾಗ ನಾವು ಶೇರ್ ಮಾಡ್ಕೊಂಡ್ವಿ ಮನೇಲಿ. ಓಕೆ ಫೈನಲಿ ಆಯಿತು ಅನ್ನೋ ಖುಷಿಯಲ್ಲಿದ್ದಾಗ ಈ ಥರ ಒಂದು ಅಲಿಗೇಷನ್ಸ್ ಹಾಕ್ತಿದ್ದಾರೆ. ನಾವು ಐ ಆಮ್ ನಾಟ್ ಸೇಯಿಂಗ್ ಅದು ಸತ್ಯ ಅಥವಾ ಸುಳ್ಳು, ಫಾಲ್ಸ್ ಅಲಿಗೇಷನ್ಸ್ ಅಂತಲೂ ಹೇಳ್ತಾ ಇಲ್ಲ ನಾನು. ಲೆಟ್ ದೆಮ್ ಇನ್ವೆಸ್ಟಿಗೇಟ್ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ. ನಮ್ಮದು ಇಷ್ಟು ಜನದ್ದು ರಿಕ್ವೆಸ್ಟ್ ಒಂದೇ ಮೇಡಮ್, ಫೈನಲಿಸ್ಟ್ ಬಂದಿದೆ, ಆರ್ಡ್ರ್ ಕಾಪಿ ಮುಂದೆ ಕಂಟಿನ್ಯೂ ಮಾಡಲಿ, ನಮಗೆ ಕಂಡೀಷನ್ಡ್ ಆರ್ಡ್ರ್ ಕೊಡಲಿ, ನಮಗೊಂದು ಕ್ಲಾರಿಟಿ ಕೊಡಲಿ, ನಮಗೊಂದು ಭರವಸೆ ಕೊಡಲಿ. ನೀವಿಷ್ಟು ನಿಮ್ಮದು ಎಫರ್ಟ್ಸ್ ಹಾಕಿದ್ದೀರಾ, ನಿಮ್ದು ಈ ಎಫರ್ಟ್ಸು ವೇಸ್ಟ್ ಆಗಬಾರ್ದು. ನಮ್ಮ ಎಫರ್ಟ್ಸ್ ವೇಸ್ಟ್ ಆಗೋಕ್ಕೆ ನಾವಂತೂ ಬಿಡಲ್ಲ. ಇಲ್ಲಿಗೆ ಬಂದಿದ್ದೀವಿ ಈ ಪ್ಲೇಸಿಗೆ ಅಂದಮೇಲೆ ನಾವು ಇಲ್ಲಿಂದ ಮುಂದಕ್ಕೆ ಹೋಗೋಕೆ ಇಷ್ಟಪಡ್ತೀವಿ ಹೊರತು ಹಿಂದೆ ಬರೋಕ್ಕೆ ನಮ್ಗೆ ಇಷ್ಟ ಇಲ್ಲ ಮೇಡಮ್. ಅಷ್ಟೇ. ಇನ್ನೊಂದೇನಂದರೆ ಮಿನಿಮಮ್ 10 ಇಯರ್ಸ್ ಆಗಿದೆ ಮೇಡಮ್. ಈಗ ಇದುವರೆಗೂ ರೆಕ್ರೂಟ್ಮೆಂಟ್ ಆಗಿ ತುಂಬ ಡಾಕ್ಟರ್ ವೇಕೆನ್ಸಿ ಇದೆ. ಕಾಲ್ ಮಾಡೇ 10 ಇಯರ್ಸ್ ಆಗಿದೆ. ಎಷ್ಟೋ ವರ್ಷ ಪ್ರಿಪೇರ್ ಆಗಿದ್ದೀವಿ. ಈಗ ನಾನು ಡಿಗ್ರಿ ಮುಗಿಸಿ 3 ಇಯರ್ಸ್ ಆಗಿ ನಾನು UPSC ಕೋಚಿಂಗ್ ಕೂಡ ತೊಗೊಂಡು ಅಷ್ಟೊಂದೆಲ್ಲ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದ್ಮೇಲೆ ನಾವೆಲ್ಲ ಜೆನ್ಯೂನ್ ಆಗಿ ಬರ್ದಿದ್ದೀವಿ ಮೇಡಮ್. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮ್ಮ ಮನೆಯವರು ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ತುಂಬ ಜೆನ್ಯೂನ್ ಆಗಿ ಬರ್ದಿರೋ ಕ್ಯಾಂಡಿಡೇಟ್ಸ್ ನಾವು. ಆ ಥರ ಯಾವುದೋ ಒಂದು ಅಲಿಗೇಷನ್ನು ವಿತೌಟ್ ಎವಿಡೆನ್ಸು, ಪ್ರೂಫ್ ಇಲ್ದಿರ ಎಷ್ಟೋ ನಾವು 329 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದೀವಿ. ಒಂದು ಅಲಿಗೇಷನ್ ಹಾಕಿದ ತಕ್ಷಣಕ್ಕೆ ಇಮಿಡಿಯೇಟಾಗಿ ಈ ಥರ ಪ್ರೊಸೆಸ್ಸೇ ನಿಲ್ಲಿಸ್ಬಿಡೋದು ಅದು ತುಂಬ ತಪ್ಪಾಗುತ್ತೆ ಮೇಡಮ್. ಇನ್ವೆಸ್ಟಿಗೇಷನ್ ನಡೀತಾ ಇರಲಿ, CID ಅಲ್ಲ CBI ಮಾಡಲಿ, ಏನಾದರೂ ಮಾಡಲಿ, ನಾವು ರೆಡಿ ಇದ್ದೀವಿ. ನಾವಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಶಿಕ್ಷೆ ಏನು ಬೇಕಾದರೂ ಆಗಲಿ, ಬಟ್ ಅಟ್ಲೀಸ್ಟ್ ಕಂಡೀಷ್ನಲ್ ಆರ್ಡರ್ ಕಾಪಿ ಆದರೂ ಕೊಡಬೇಕು ಮೇಡಮ್. ಯಾಕಂದರೆ ಇದು ಇನ್ವೆಸ್ಟಿಗೇಷನ್ 1 ವರ್ಷ ಆಗುತ್ತೋ, 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ ಗೊತ್ತಿಲ್ಲ. ನಾಳೆ ಒಂದು ದಿವಸ ಇನ್ವೆಸ್ಟಿಗೇಷನ್ ಏನಾದರೂ ಜಡ್ಜ್ಮೆಂಟ್ ಬಂದು ಇನ್ನೊಬ್ರು ಏನಾರು ಪಿಟಿಷನ್ ಹಾಕಿದ್ರೆ ಮತ್ತೆ ನಮಗೆ ಇದೇ ಥರ ಕಾಯಿಸ್ತೀರಾ ಮೇಡಮ್? ಸರಿ, ಏನಾದರೂ ಒಂದಾಯಿತು. ಎಲ್ಲರೂ ಈಗ ಸಾಮಾನ್ಯವಾಗಿ ಅಲಿಗೇಷನ್ ಹಾಕಿದ್ರೆ ಏನು ಕೇಳ್ತಾ ಇದ್ದಾರೆ, ರೀ ಎಕ್ಸಾಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಮೇಡಮ್. ರೀ ಎಕ್ಸಾಮ್ ಅಂತಂದರೆ ಈಗ ಒಬ್ಬ ಜೆನ್ಯೂನ್ ಆಗಿ, ಈಗ ಸಪೋಸ್ ನಾನು ಜೆನ್ಯೂನ್ ಆಗಿ ಬರ್ದಿರೋ ಕ್ಯಾಂಡಿಡೇಟು ನಾಳೆ ನೆಕ್ಸ್ಟ್ ಟೈಮ್ ಏನಾದರೂ ರೀ ಎಕ್ಸಾಮ್ ಮಾಡಿದಾಗ ನನಗೆ ಅದೇ ಥರ ಕ್ವಶನ್ ಪೇಪರ್ ಬರುತ್ತಾ? ಹಾಂ ಮೇಡಮ್. ಮೇಡಮ್ ಭಾಳ ಜನ ಈಗ ಅಲಿಗೇಷನ್ ಹಾಕಿರೋರು ಕೆಲವು ಕ್ವಾಲಿಫೈ ಆಗಿದ್ದಿಲ್ಲ. ನಮ್ಮದು ಈಗ ಏನಾಗುತ್ತೆ ಅಂದರೆ 600 ಮಾರ್ಕ್ಸಲ್ಲಿ ಮಿನಿಮಮ್ 210 ಮಾರ್ಕ್ಸ್ ಬರಬೇಕು. ಇದು ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್. ಅದರಲ್ಲಿ ಬಂದಮೇಲೆ ಅದ್ರ ಬೇಸಿಸ್ ಮೇಲೆ 1:3 ಲಿಸ್ಟ್ ಬಿಟ್ಬಿಟ್ಟು ನಮಗೆ ಫೈನಲ್ ಲಿಸ್ಟ್ ಅಲಾಟ್ ಮಾಡ್ತಾರೆ. ಸೊ ಅದರಲ್ಲಿ ಭಾಳ ಜನ ಎಲಿಮಿನೇಟ್ ಆಗ್ತಾರೆ. ಎಷ್ಟೋ ಜನ ಈಗ ಅಲಿಗೇಷನ್ ಮಾಡಿರೋರು ಕ್ವಾಲಿಫೈ ಕೂಡ ಆಗಿಲ್ಲ. ಅವ್ರ ಮೈನ್ ಅಜೆಂಡಾ ಏನು, ರೀ ಎಕ್ಸಾಮ್ ಮಾಡಿದ್ರೆ ಇನ್ನೊಂದು ಅವಕಾಶ ಸಿಗುತ್ತೆ ಅಂತ ನಿಯತ್ತಾಗಿ ಬರ್ದು ನಾವು ಸೆಲೆಕ್ಟ್ ಆಗಿರೋರು ರೀ ಎಕ್ಸಾಮ್. ಈಗ ಸಪೋಸ್ ನಾನು ಕರೆಕ್ಟಾಗಿ ಬರ್ದಿದ್ದೀನಿ, ನೆಕ್ಸ್ಟ್ ರೀ ಎಕ್ಸಾಮ್ ಮಾಡಿದಾಗ ಇನ್ ಕೇಸ್ ನಾನು ಸೆಲೆಕ್ಟ್ ಆಗಲಿಲ್ಲ, ನಾನು ಯಾರು ನ್ಯಾಯ ಕೇಳಬೇಕು ಮೇಡಮ್? ನಮ್ಮ ಮನೆಯಲ್ಲಿ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ. ಈಗ ನಾನು ಪ್ರೆಸೆಂಟ್ಲಿ ಕಾಂಟ್ರಾಕ್ಟ್ ಆಗಿ ವರ್ಕ್ ಮಾಡ್ತೀನಿ. ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್. ರೈತರು ಕೇಳ್ತಾ ಇದ್ದಾರೆ ಈಗ ನಮಗೆ, ನಾವು ಜೆನ್ಯೂನ್ ಆಗಿ ಬರ್ದಿದ್ರು ಕೂಡ ಏನು ಸರ್ ಈ ಥರ ವೆಟರ್ನರಿ ಪೋಸ್ಟ್ ಹಿಂಗಾಗಿದೆ ಅಂತ ನಮ್ಮ ಹೊರಗಡೆ ಕೆಲಸ ಮಾಡೋದಕ್ಕಾಗ್ತಾಯಿಲ್ಲ. ಮನೆಯಲ್ಲಿ ತಂದೆ ತಾಯಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಯಾವುದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮೇಡಮ್. ಈಗ ಏನಾದರೂ ಅಲಿಗೇಷನ್ ಇದ್ದರೆ ಎವಿಡೆನ್ಸ್ ಕೊಡಲಿ, ಇನ್ವೆಸ್ಟಿಗೇಷನ್ ನಡೀಲಿ. ಬಟ್ ಎಲ್ಲರನ್ನೂ ಒಂದೇ ಈ ಕಣ್ಣಿನ ತಪ್ಪು ದೃಷ್ಟಿಯಲ್ಲಿ ನೋಡಿ ಅದು ತುಂಬಾ ಅನ್ಯಾಯ ಆಗುತ್ತೆ ಮೇಡಮ್. ಈಗ ಒಬ್ಬ ಕ್ಯಾಂಡಿಡೇಟು ಈಗ ಜೆನ್ಯೂನ್ ಆಗಿ ಬರ್ದು ಸೆಲೆಕ್ಟ್ ಆಗಿರೋನು ನೆಕ್ಸ್ಟ್ ಎಕ್ಸಾಮ್ ಮಾಡಿದಾಗ ಅವ್ನು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಯಾರು ಹೊಣೆಗಾರರು? ಆದರೆ ಅವ್ನಿಗೆ ನ್ಯಾಯ ಬೇಡವಾ? ಅವ್ನಿಗೆ ಅನ್ಯಾಯನೇನಾ? ಈಗ ಮೆಜಾರಿಟಿ ಪೀಪಲ್ ಒಂದು 10 ಇಷ್ಟು ಜನ ನಿಂತ್ಕೊಂಡಿದ್ದಾರೆ ಈ ಕಡೆ ಅಂದಮೇಲೆ ಮೆಜಾರಿಟಿ ಕಡೆ ನ್ಯಾಯ ಇದೆಯಾ ಅನ್ಯಾಯ ಅನ್ನೋದು ನೋಡಬಾರ್ದು. ಅಲ್ಲಿ ಮೆಜಾರಿಟಿ ಜಾಸ್ತಿ ಇದ್ದಾರೆ ಅಂತ ಅವ್ರ ಕಡೆ ನಾವು ಇನ್ಕ್ಲೈನ್ ಆಗಬಾರ್ದು ಮೇಡಮ್. ಇಲ್ಲೊಬ್ಬನು ನೀವು ಕರೆಕ್ಟಾಗಿ ಬರ್ದಿದ್ದಾನೆ ಅಂದರೆ ಅವ್ನಿಗೆ ವೆಟರ್ನರಿ ಪೋಸ್ಟ್ ಬೇಕು. ಅವ್ನು ಓದಿದ್ದಾನೆ, ಕಷ್ಟಪಟ್ಟು ಓದಿದ್ದಾನೆ, ಅವ್ನು ಸೀಟ್ ಬೇಕು ಅವನಿಗೆ. ಇಲ್ಲೊಬ್ಬ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತಾಡಲ್ಲ. ಇಲ್ಲಿ ಒಂದು 1000 ಜನ ನಿಂತಿದ್ದಾರೆ ಅಂದರೆ
ಮೆಜಾರಿಟೇರಿಯನ್ ಗೌರ್ಮೆಂಟ್ ಅಲ್ಲ ಮೇಡಮ್, ಅಲ್ವಾ ಮೇಡಮ್? ಯಾರು ನಿಯತ್ತಾಗಿದ್ದಾರೋ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಈ ಮೇಯ್ನ್ ಅಜೆಂಡಾನೇ ಈಗ ಎಕ್ಸಾಮ್ ಮಾಡಿ ಅನ್ನೋ ಥರ ಆಗಿಬಿಟ್ಟಿದೆ. ತನಿಖೆ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿ ಅಪೋಸಿಷನ್ ಇಲ್ಲ ಮೇಡಮ್. ತನಿಖೆ ಮಾಡಲಿ, ನಾವಿಲ್ಲೇ ತಗೊಂಬಂದು OMR ಎತ್ಕೊಂಡು ನಿಂತ್ಕೋತೀವಿ, ಏನು ಬೇಕಾದರೂ ತನಿಖೆ ಮಾಡಲಿ. ಆದರೆ ಜೆನ್ಯೂನ್ ಆಗಿ ಅವನು ಸೀಟ್ ತಗೊಂಡಿದ್ದಾನೆ, ಜೆನ್ಯೂನ್ ಆಗಿ ಎಕ್ಸಾಮ್ ಬರ್ದಿದ್ದಾನೆ ಅಂದರೆ ಅವ್ನಿಗೆ ಯಾವುದೇ ಕಾರಣಕ್ಕೂ ಅವನ ಹಕ್ಕನ್ನ ಕಿತ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ನೀವು ತನಿಖೆಗೆ ಮಾತ್ರ ಆಗ್ರಹ ಮಾಡ್ತಾ ಇದ್ದೀರಾ, ಎಕ್ಸಾಮ್ ಬೇಡ ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಮೇಡಮ್, ಇಲ್ಲ ಬೇಡ ಮೇಡಮ್. ಯಾಕಂದ್ರೆ ಎಕ್ಸಾಮ್ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಮೇಡಮ್, ಹೇಳಿದ್ನಲ್ಲ ಮೇಡಮ್, ಈಗ ಜೆನ್ಯೂನ್ ಆಗಿ ಬರ್ದಿರೋ ಒಂದು 10 ಕ್ಯಾಂಡಿಡೇಟ್ಸ್ಗೆ ನೆಕ್ಸ್ಟ್ ಟೈಮ್ ಅವ್ನಿಗೆ ಆ ಎಕ್ಸಾಮ್ ಟೆಂಪರ್ಮೆಂಟ್ ಹೇಗಿರುತ್ತೋ, ಅವ್ನ ಮನೆ ಸಿಚುವೇಶನ್ ಹೇಗಿರುತ್ತೋ, ಆ ಕ್ವಶನ್ ಪೇಪರ್ಸ್ ಅದೇ ಬರೋದಿಲ್ಲ. ಎಷ್ಟೋ ಜನಕ್ಕೆ ಏಜೇ ಬರಾಗುತ್ತೆ ಮೇಡಮ್. ನಾನು ಈ ಮೈನ್ಯೂಟ್ ಹೇಳ್ತಾ ಇದ್ದೀನಿ. ಈಗ ಎಷ್ಟೋ ಜನ UPSC ಇಂಟರ್ವ್ಯೂವರೆಗೂ ಹೋಗಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ದಿರೋರು ಭಾಳ ಜನ ಇದ್ದಾರೆ ಮೇಡಮ್. ಅದು ಹಾಗಂತ ಅವನು ಇನ್ಎಲಿಜಿಬಲ್ ಅಂತಲ್ಲ, ಆ ಕ್ವಶನ್ ಪೇಪರ್ ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ರು ಒಂದೊಂದ್ಸತಿ ಪ್ಯಾಟರ್ನ್ ಬರುತ್ತೆ, ಒಂದೊಂದ್ಸತಿ ಕೆಲವೊಂದ್ಸತಿ ಸ್ವಲ್ಪ ಅದೃಷ್ಟನೂ ಮ್ಯಾಟ್ರ್ ಆಗುತ್ತೆ, ಇಲ್ಲ ಅವ್ನ ಟೆಂಪರ್ಮೆಂಟು, ಆ ಟೈಮಲ್ಲಿ ಫ್ಯಾಮಿಲಿ ಸಿಚುವೇಶನ್ನು, ಅವ್ನ ಹೆಲ್ತ್ ಇಶ್ಯೂಸು 1000 ಇರ್ತವೆ ಮೇಡಮ್. ನೋಟಿಫಿಕೇಶನ್ ಆಗಿ 2 ವರ್ಷ ಆಯಿತು ಮೇಡಮ್. ಸೊ ಈಗ ಮತ್ತೆ ಎಕ್ಸಾಮು ಅಥವಾ ಮತ್ತೇನಾದರೂ ಅಂತ ಹೇಳಿದರೆ ಮತ್ತೆ 2 ವರ್ಷ ಮತ್ತು 3 ವರ್ಷ ಮತ್ತೆ ಮುಂದೂಡ್ಬೋದು. ನಮ್ಮ ಭವಿಷ್ಯ ಏನಾಗ್ಬೋದು? ಸೊ ಏನಪ್ಪ ಅಂದರೆ 400 ಪೋಸ್ಟ್ ಇದ್ವು. ಸೊ ಅದರಲ್ಲಿ ಏನಪ್ಪ ಅಂದರೆ 1:3 ಎಲಿಜಿಬಿಲಿಟಿ ಲಿಸ್ಟಲ್ಲಿ ಎಷ್ಟು ಬರಬೇಕಾಯಿತು, ಏನಪ್ಪ ಅಂದ್ರೆ ರೂಲ್ಸ್ ಪ್ರಕಾರ 1200 ಜನ ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಆಗಬೇಕಾಯಿತು. ಬಟ್ ಅದರಲ್ಲಿ ಆಗಿದ್ದಷ್ಟು 621. ಅದು ಯಾವಾಗ 30 ಮಾರ್ಕ್ಸ್ ಗ್ರೇಸ್ ಕೊಟ್ಟು ಪ್ಲಸ್ 30 ಮಾರ್ಕ್ಸ್ ಕ್ವಶನ್ಸಿಗೆ ಆಲ್ಟ್ರೇಷನ್ಸ್ ಮಾಡಿದ ಮೇಲೆ ಸಹಿತ ಅಷ್ಟು ಏನಪ್ಪ ಅಂದರೆ ಜನ ಎಲಿಜಿಬಲ್ ಆದರು. ಸೊ ಅದಕ್ಕಿಂತ ಮುಂಚೆ ಮೇ ಬಿ ಎಲಿಜಿಬಲ್ ಆಗಿದ್ರು ಎಲ್ಲ ಗೊತ್ತಿಲ್ಲ, ಅಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಸಹಿತ ಬಾರ್ಡ್ರಲ್ಲಿ ಎಲಿಜಿಬಲ್ ಆಗಿದ್ದಾರೆ. ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸು ಕ್ಲೈಮ್ ಮಾಡ್ತಾ ಇದ್ರೆ ಯಾಕೆ ಅವ್ರಿಗೊಂದು ಅವಕಾಶ ಬೇಕು ಅಂತ. ನಮ್ಗೆ ಅದ್ರ ಬಗ್ಗೆ ಏನೂ ಇಲ್ಲ ಮೇಡಮ್. ಎಕ್ಸಾಮ್ ಆದರೆ ಏನಾಗುತ್ತೆ, ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡ್ದಂಗೆ ಆಗುತ್ತೆ. ಜೆನ್ಯೂನ್ ಕ್ಯಾಂಡಿಡೇಟ್ಸ್ನು ಒಂದೇ ಬಕೆಟಲ್ಲಿ ಹಾಕ್ದಂಗೆ ಆಗುತ್ತೆ, ಅಲ್ವಾ ಮೇಡಮ್? ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅವನು ಕರೆಕ್ಟಾಗಿ ಬರ್ದಿದ್ದಾನೆ ಅಂದರೆ ಅವ್ನಿಗೆ ಆ ಸೀಟ್ ಅವನಿಂದ ದೂರ ಕಿತ್ಕೋಬಾರ್ದು. ಅವನೇನಾದರೂ ಜೆನ್ಯೂನ್ ಇಲ್ವಾ, ತನಿಖೆ ಆಗಲಿ, ಕಂಡೀಷನಲ್ ಆರ್ಡರ್ ಕಾಪಿ ಕೊಡಿ ಮೇಡಮ್. ನಮಗೆ ಕೆಲಸ ಇಲ್ದಿರ ನಮಗೆ ಊಟ ಏನು ಮಾಡೋದು? ಇದು ಕೋರ್ಟ್ ಇಶ್ಯೂ ಎಷ್ಟು ದಿವಸ ಆಗುತ್ತೋ, ಎಷ್ಟು ವರ್ಷ ಆಗುತ್ತೋ ನಮಗೆ ಗೊತ್ತಿಲ್ಲ ಮೇಡಮ್. ಇದು CIDಗೆ ಹೋಗ್ತಾ ಇದೆ, ಈಗ CID ತನಿಖೆ ಮಾಡ್ತಾ ಇದೆ, ನೆಕ್ಸ್ಟ್ CBIಗೆ ಹೋಗುತ್ತೆ. 2 ವರ್ಷ ಆಗುತ್ತೋ, 3 ವರ್ಷ ಆಗುತ್ತೋ, ನಾಳೆ ಒಂದು ದಿವಸ ಇದು ಎಕ್ಸಾಮೇ ಆಗುತ್ತೋ, ನಮಗೇನು ಗೊತ್ತಿಲ್ಲ. ಸರ್, ಈಗ ನಿಮ್ದು KPSS ಹೋಗಿರೋದ್ರಿಂದ ಹೌದು ಮೇಡಮ್, ಎಕ್ಸಾಮ್ ಕಾಲ್ ಮಾಡೋದೇ ತುಂಬಾ ದಿನ ಲೇಟ್ ಮೇಡಮ್. ಏನಾಗಿತ್ತಂದ್ರೆ ನಮ್ದು ಆಲ್ರೆಡಿ ಮೇಡಮ್, ಇದು ಕೂಡ ಈಗೇನು ಫೈಟ್ ಮಾಡ್ತಾ ಇದಾರಲ್ಲ ಮೇಡಮ್ ಹುಡುಗರು, ಮುಂಚೆ ನಮ್ದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇತ್ತು, ಮೆರಿಟ್ ಮೇಲೆ ಕೊಡೋರು ಸೀಟು. ಬಟ್ ಏನಾಯಿತು, ನಮ್ಮವರೇ KPSCಗೆ ಬೇಕು, ಎಕ್ಸಾಮ್ ಮಾಡಿ, ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿರಿ, ಜೆನ್ಯೂನ್ ಆಗಿ ಎಲ್ಲ ಕ್ಯಾಂಡಿಡೇಟ್ಸು ಹೊರಗೆ ಬರ್ತಾರೆ, ಮೆರಿಟ್ ಮೇಲೆ ಹೊರಗೆ ಬರ್ತಾರೆ ಅಂತೇಳಿ CGP ಆಗಿದ್ಮೇಲೆ ಇದ್ದಿದ್ದನ್ನು KPSCಗೆ ತಗೊಂಡೋದವರು ಇವರೇ ಎಲ್ಲರೂ, ನಾವು ಕ್ಯಾಂಡಿಡೇಟ್ಸು ಸಹಿತ. ಈಗ KPSC ಅದು ಈಗ ಅಲಿಗೇಷನ್ ಏನು ಮಾಡ್ತಾ ಇದ್ದಾರೆ, ಎಷ್ಟು ನಿಜನೋ ಎಷ್ಟು ಸುಳ್ಳೋ ನಮ್ಗೆ ಗೊತ್ತಿಲ್ಲ. ಪೂರ್ತಿ ಸುಳ್ಳು ಅಂತಲೂ ಹೇಳಲ್ಲ, ನಿಜ ಅಂತಲೂ ಹೇಳಲ್ಲ, ಯಾಕಂದರೆ ಅದು ತನಿಖೆಗೆ ಬಿಟ್ಟಿದ್ದು ಮೇಡಮ್. ಅದು ತನಿಖೆ ಆಗಲಿ, ತನಿಖೆ ಮಾಡೋವರೆಗೂ ನಮ್ಮ ಪರಿಸ್ಥಿತಿ ಏನು, ಇದು ಎಷ್ಟು ವರ್ಷ ಆಗುತ್ತೋ ಏನೋ. ನಮ್ಮ ತಂದೆ ತಾಯಿ ಅವರು ಏಜ್ ಆಗಿ, ನಮ್ಮ ತಂದೆ ಹೇಳಿದ್ರು, ನನಗೆ ತುಂಬ ಖುಷಿ ಆಯ್ತಪ್ಪ ನೀನು ಜಾಬ್ಗೆ ಹೋಗಿದ್ದಕ್ಕೆ ಅಂತ. ಹೊರಗಡೆ ಹೋದಾಗ ಅವ್ರು 4-5 ಜನ ಫ್ರೆಂಡ್ಸ್ ಕೇಳಿದ್ರಂತೆ, ಏನು ಸರ್ ಹಿಂಗಾಯ್ತು ಅಂತ. ನಾವು ಓದಿದ್ದೀವಿ ಮೇಡಮ್, ಕಷ್ಟಪಟ್ಟು ಓದಿದ್ದೀವಿ, ಕೆಲಸ ಮಾಡ್ಕೊಂಡು ಓದಿದ್ದೀವಿ, ನಾವೇನು ಮೇಡಮ್ ಆನ್ಸರ್ ಮಾಡೋದು? ತಂದೆ ತಾಯಿ ಹೇಗೆ ತಲೆ ಎತ್ಕೊಳೋದು? ನಾಳೆ ಒಂದು ದಿವಸ ನಾವು ಜಾಬ್ ತೊಗೊಂಡು ಏನಾದರೂ ಈಗ ಇಷ್ಟೊಂದು ಅಲಿಗೇಷನ್ ಆಗಿದೆಯಲ್ಲ, ನನಗೊಂದು ಪೋಸ್ಟಿಂಗ್ ಬಂತು, ನಾನೊಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾಳೆ ಒಂದಿನ ದಿನ ರೈತರು ಬಂದುಬಿಟ್ಟು ಏನಪ್ಪ ನೀವು ಆ ಬ್ಯಾಚಲ್ಲಿ ಬಂದಿರೋದಂದರೆ ನಾವೆಲ್ಲಿ ತಲೆ ಎತ್ಕೊಂಡು ಓದಾಡೋದು? ಅಲ್ವಾ ಮೇಡಮ್? ಈಗ ನಾವೇನಾದರೂ ಇದು ಬ್ಲ್ಯಾಂಕೆಟ್ ಬ್ಯಾನ್ ಆಗಿ ಎಕ್ಸಾಮ್ ಏನಾದರೂ ಆದರೆ, ನಾನು ಹೇಳಿದ್ನಲ್ಲ ಮೇಡಮ್, 10 ಜನ ಯಾರು ಜೆನ್ಯೂನ್ ಆಗಿ ಬರ್ದಿರ್ತಾರೋ ಅವ್ರಿಗೆ ಯಾರು ಹೊಣೆಗಾರರು? ಭವಿಷ್ಯ ಹೋಯ್ತು, ಜೊತೆಗೆ ಯಾರು ಮೇಡಮ್ ಹೊಣೆಗಾರರು? ಮತ್ತು ಈಗಲ ಏನೂ ಅಲಿಗೇಷನ್ ಇಲ್ದಿರೇ 10 ವರ್ಷ ಆಗಿದೆ ನೋಟಿಫಿಕೇಶನ್ ಬರೋದು, ಎಕ್ಸಾಮ್ ಮಾಡೋದು ಅಂದರೆ ಮೇಡಮ್, ಇದು ಎಕ್ಸಾಮು ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ 2022ರಲ್ಲಿ. ಅದಾದಮೇಲೆ KPSCಗೆ ಬೇಕು ಅಂತ ಫೈಟ್ ಮಾಡಿದ್ದು 2024ರಲ್ಲಿ ನೋಟಿಫಿಕೇಶನ್ ಆಗಿದ್ದು, ಮೊನ್ನೆ ಎಕ್ಸಾಮ್ ಆಗಿರೋದು. ಇನ್ನು ಆರ್ಡರ್ ಕಾಪಿ ಇನ್ನೆಷ್ಟು ವರ್ಷ ಆಗುತ್ತೋ, ತನಿಖೆ ಎಷ್ಟು ವರ್ಷ ಆಗುತ್ತೋ? ಹೌದು ಮೇಡಮ್, ಇದೇ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದು ಏನಾಗಿದೆ ಮೇಡಮ್, ಈಗ ನೆಕ್ಸ್ಟ್ ಈಗ ಅವ್ನು ಜೆನ್ಯೂನ್ ಕ್ಯಾಂಡಿಡೇಟ್ ಇಂದ ಆಪರ್ಚುನಿಟಿ ಕಿತ್ಕೊಂಡ್ರೆ ಇನ್ನು 10 ವರ್ಷ ಅವ್ನಿಗೆ ಜಾಬ್ ಬರೋಷ್ಗೆ ಅವ್ನಿಗೆ ಏನು ಮೇಡಮ್, ಅವ್ರ ತಂದೆ ತಾಯಿಗೆ ಏನು ಸಾಕೋದು ಅವನು? KPS ಇಂದ ಯಾವುದೇ FT ಆಗಿರ್ಬೋದು, ST ಆಗಿರ್ಬೋದು, ಇದೇ ತರ ದಿನದಿಂದ ದಿನಕ್ಕೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾನೆ. ಹೌದು ಮೇಡಮ್, ಡಿಲೇ. ಎಲ್ಲರೂ ಓದಿ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಬಂದಿರೋರ್ ಕತೆ ಏನಾಗಬೇಕು? ಏನಾಗುತ್ತೆ ಮೇಡಮ್, ಅದೇ ಈಗ ಏನಂದ್ರೆ ಹಣೆ ಬರಕ್ಕೆ ಬಿಟ್ಟು ಕೊಡ್ಬಿಡ್ಬೇಕು ಅಷ್ಟೇ ನಾವಿನ್ನು. ಈಗ ಮೆರಿಟ್ ಮೇಲೆ ಬೇಕು ಅಂತೇಳಿ KPSCಗೆ ಹೋದವ್ರು ನಾವು, ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ತಗೊಳ್ಳಿ ಅಂತ ಮೋಸ ಇಲ್ಲ ಅಂತ ಹೋದ್ವಿ. ಈಗ ಮೋಸ ಆಗಿದೆ ಅಂತ ಅಲಿಗೇಷನ್ ಮಾಡ್ತಾ ಇದಾರೆ ಅಂದಮೇಲೆ ಅದು ತನಿಖೆ ಆಗೋವರೆಗೂ ನಮ್ಗೇನಾದ್ರೂ ನ್ಯಾಯ ಬೇಕಲ್ಲ ಮೇಡಮ್. ಈಗ ನಾವು ಜೆನ್ಯೂನ್ ಆಗಿ ಬರ್ದಿದ್ದೀವಿ, ತನಿಖೆ ಆಗಲಿ, ನಾವು 100% ಫುಲ್ಲಿ ಕೋಆಪರೇಟ್ ಮಾಡ್ತೀವಿ. ನಮ್ಗೆ ಅದುವರೆಗೂ ನಮ್ಮ ಜೀವನ ಏನು, ನಮ್ಮ ಹೊಟ್ಟೆಪಾಡೇನು ಮೇಡಮ್? ನಮ್ಮ ತಂದೆ ತಾಯಿಗೆ ನಾನು ಊಟ ತಂದು ಹಾಕ್ಬೇಕು, ನಾನು ಎಲ್ಲಿಂದ ತಂದು ಹಾಕ್ಲಿ? ಕೇಳ್ಕೊಂತೀನಿ ತಂದು ಹಾಕ್ಲಾ ಮೇಡಮ್? 5.5 ವರ್ಷ ಓದ್ಬಿಟ್ಟನು, ನಮ್ಮ ಅಪ್ಪ ಅಮ್ಮಗೆ ನಾನು ಊಟ ಹಾಕ್ಬೇಕು.